ಹಲೋ, ನಮಸ್ಕಾರ. ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ನಮ್ಮ ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರು 9ನೇ ಸಲ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಈ ಬಜೆಟಲ್ಲಿ ಟೋಟಲ್ ಆಗಿ 41.3 ಲಕ್ಷ ಕೋಟಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಬಜೆಟಲ್ಲಿ ತುಂಬ ಸೆಕ್ಟಾರ್ಸ್ ರಿಲೇಟೆಡ್ ಆಗಿ ತುಂಬ ಪಾಸಿಟಿವ್ ಕಮೆಂಟ್ಸ್ನ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಸೆಕ್ಟಾರ್ಸ್ ರಿಲೇಟೆಡ್ ಆಗಿ ತುಂಬ ನೆಗೆಟಿವ್ ಸ್ಟೇಟ್ಮೆಂಟ್ಸ್ನ ಕೂಡ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಎಲ್ಲ ಈ ಥರ ವೊಲಟೈಲ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಒಂದ್ಸಲ ಈ ಇಮೇಜ್ನ ನೋಡಿ. ಈ ಬಜೆಟಿಂದ ಯಾವ್ಯಾವ ಪ್ರಾಡಕ್ಟ್ಸ್ ಕಮಿಂಗ್ ಟೈಮಲ್ಲಿ ತುಂಬ ಕಮ್ಮಿ ರೇಟಲ್ಲಿ ಸಿಗ್ತವೆ ಅಂತ ನೀವು ಇಲ್ಲಿ ನೋಡ್ಬೋದು. ಕ್ಯಾನ್ಸರ್ ರಿಲೇಟೆಡ್ ಆಗಿ ಮತ್ತೆ ರೇರ್ ಡಿಸೀಸಸ್ ರಿಲೇಟೆಡ್ ಆಗಿ ಈ ಮೆಡಿಸಿನ್ಸ್ ಎಲ್ಲ ಕಮಿಂಗ್ ಟೈಮಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ಸಿಗ್ತವೆ. ಅದಾದಮೇಲೆ ಲೆದರ್ ಐಟಮ್ಸ್, ಟೆಕ್ಸ್ಟೈಲ್, ಸೀ ಫುಡ್, ಅದಾದಮೇಲೆ ಈ ಟೂರ್ ಪ್ಯಾಕೇಜಸ್. ಈಗ ನಾವು ಟೂರ್ ಪ್ಯಾಕೇಜಸ್ನ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಆ ಟೈಮಲ್ಲಿ ನಾವು ಅಡಿಷನಲ್ ಆಗಿ TCSನ ಪೇ ಮಾಡಬೇಕಾಗಿರುತ್ತೆ. ಆ TCSನ ಕಮ್ಮಿ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಟ್ರಾವೆಲ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ತಿಳ್ಕೊಳ್ಳೋಣ. ಅದಾದಮೇಲೆ ಲಿಥಿಯಂ ಅಯಾನ್ ಸೆಲ್ ಬ್ಯಾಟ್ರೀಸ್, ಕ್ರಿಟಿಕಲ್ ಮಿನರಲ್ಸ್, ಈ ಥರ ತುಂಬ ಪ್ರಾಡಕ್ಟ್ಸ್ ಕಮ್ಮಿಂಗ್ ಟೈಮಲ್ಲಿ ಕಮ್ಮಿ ಪ್ರೈಸಲ್ಲೇ ಸಿಗ್ತವೆ. ಅದಾದಮೇಲೆ ಈ ಬಜೆಟಿಂದ ಯಾವ್ಯಾವ ಪ್ರಾಡಕ್ಟ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂದರೆ, ಒಂದು ಆಲ್ಕೋಹಾಲ್, ಅದಾದಮೇಲೆ ಸಿಗರೇಟ್ಸ್. ಫ್ರೆಂಡ್ಸ್, ಈಗ ರೀಸೆಂಟಾಗಿ ಮೆನ್ಷನ್ ಮಾಡಿದ್ದೆ, ಈ ಸಿಗರೇಟ್ಸ್ ಮೇಲೆ ಈ GSTನ ತುಂಬಾ ಇನ್ಕ್ರೀಸ್ ಮಾಡಿದ್ದಾರೆ. ನಿಯರ್ಲಿ 40%ವರೆಗೂ GSTನ ಕಲೆಕ್ಟ್ ಮಾಡ್ತಾರೆ ಅಂತ. ಅದರಿಂದನೇ ಇವತ್ತು ಸಿಗರೇಟ್ ಕಂಪನೀಸ್ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ITC ಆದರೆ ಇವತ್ತು ಸಹ ನಿಯರ್ಲಿ 3% ಫಾಲ್ ಆಗಿದೆ. ಮತ್ತು ಗಾಡ್ಫ್ರೇ ಫಿಲಿಪ್ಸ್ ಆದರೆ 2%ವರೆಗೂ ಫಾಲ್ ಆಗಿದೆ. ಜೊತೆಗೆ ಆಲ್ ಟೈಮ್ ಐಸಿಂದ ಆದರೆ ಈ ಎರಡೂ ಕಂಪನೀಸ್ ಎಬೋವ್ 40% ಫಾಲ್ ಆಗಿದೆ. ಅದಾದಮೇಲೆ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಕಾಂಪೊನೆಂಟ್ಸ್, ಮಿನರಲ್ಸ್, ಐರನ್ ಓರ್, ಇದ್ರ ರಿಲೇಟೆಡ್ ಆಗಿ ಸ್ವಲ್ಪ ಪ್ರೈಸಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಒಂದ್ ವೇಳೆ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡಬೇಕಾದ್ರೆ ಟ್ಯಾಕ್ಸಸ್ ಇಂದ ತಪ್ಪಿಸ್ಕೊಳೋದಕ್ಕೆ ಏನಾದರೂ ಸ್ವಲ್ಪ ಚೇಂಜಸ್ನ ಮಾಡೋದು, ಈ ಥರ ಏನಾದರೂ ಮಾಡಿದ್ರೆ 100% ಪೆನಾಲ್ಟಿ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಅದಾದಮೇಲೆ ಈ FNO ರಿಲೇಟೆಡ್ ಆಗಿ ಸ್ವಲ್ಪ ಟ್ಯಾಕ್ಸಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೆಕ್ಸ್ಟ್ 2 ಮಿನಿಟ್ಸಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮತ್ತೆ ಈ ಬಜೆಟಲ್ಲಿ ಸಾಮಾನ್ಯ ಜನಗಳಿಗೆ ಅನುಗುಣವಾಗಿ ಯಾವುದೇ ಥರ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಚೇಂಜಸ್ನ ಕೂಡ ತಂದಿಲ್ಲ. ಮತ್ತೆ ಈ GST ರಿಲೇಟೆಡ್ ಆಗು ಕೂಡ ಯಾವುದೇ ಥರ ಚೇಂಜಸ್ನ ತಂದಿಲ್ಲ. ನೆಕ್ಸ್ಟ್ ಈಗ ಮಾರ್ಕೆಟ್ ವಿಷಯಕ್ಕೆ ಬಂದರೆ, ಸೆನ್ಸೆಕ್ಸ್ 1546 ಪಾಯಿಂಟ್ಸ್ ಡೌನ್ ಆಗಿ 80,722 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 495 ಪಾಯಿಂಟ್ಸ್ ಡೌನ್ ಆಗಿ 24,825 ಅಲ್ಲಿ ಕ್ಲೋಸ್ ಆಗಿದೆ. ಅದೇ ಬ್ಯಾಂಕ್ ನಿಫ್ಟಿ ಆದರೆ 1193 ಪಾಯಿಂಟ್ಸ್ ಡೌನ್ ಆಗಿ 58,417 ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ಸ್ ಆದರೆ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ಲಾಸ್ಟ್ 6 ಇಯರ್ಸ್ ಅಲ್ಲಿ ಬಜೆಟ್ ದಿನ ಎಂದೂ ನಮ್ಮ ಮಾರ್ಕೆಟ್ಸ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ. ಫಸ್ಟ್ ಟೈಮ್ ನಮ್ಮ ಮಾರ್ಕೆಟ್ಸ್ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ಸ್ ಈ ಎಲ್ಲ ಇಂಡಿಸಸ್ ನೋಡಿದ್ರು ನಿಯರ್ಲಿ 2%ವರೆಗೂ ಫಾಲ್ ಆಗಿದೆ. ಅದೇ ಸ್ಮಾಲ್ ಕ್ಯಾಪ್ಸ್ ಆದರೆ ನಿಯರ್ಲಿ 3%ವರೆಗೂ ಫಾಲ್ ಆಗಿದೆ. ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ಈ ರೀಸೆಂಟ್ ಟೈಮಲ್ಲೇ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ, ಗೌರ್ಮೆಂಟ್ ಆದರೆ STCG, LTCG, STT ಈ ಥರ ಟ್ಯಾಕ್ಸಸ್ನ ತುಂಬಾನೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದರಿಂದನೂ ಸಹ FIS ನ ಮಾರ್ಕೆಟಿಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇದ್ದಾರೆ ಅಂತ. ಈಗ ಪ್ರತಿಯೊಬ್ಬರು ಮಾರ್ಕೆಟಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂದರೆ, ಅಟ್ಲೀಸ್ಟ್ ಈ ಬಜೆಟಲ್ಲಾದ್ರೂ ಈ STT ಚಾರ್ಜಸ್ನ ಕಮ್ಮಿ ಮಾಡ್ತಾರೆ, ಅದರಿಂದ ರುಪಿ ಸ್ಟೆಬಿಲೈಸ್ ಆಗುತ್ತೆ, ಮತ್ತು FIS ಕೂಡ ನಮ್ಮ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡೋದನ್ನ ಶುರು ಮಾಡ್ತಾರೆ ಇವಾಗಿಂದ ಅಂತ ಪ್ರತಿಯೊಬ್ಬರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ ಈ ಬಜೆಟಲ್ಲಿ ಫಿನಾನ್ಸ್ ಮಿನಿಸ್ಟರ್ ಅವರು STT ಚಾರ್ಜಸ್ನ ಮತ್ತೆ ಇನ್ಕ್ರೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಲಾಸ್ಟ್ ಟೈಮ್ ನೆನಪಿದೆಯಾ, ಇದೇ ಥರ STT ಚಾರ್ಜಸ್ನ ಇನ್ಕ್ರೀಸ್ ಮಾಡಿದಾಗ ಕಂಪ್ಲೀಟ್ ಆಗಿ ನಮ್ಮ ಮಾರ್ಕೆಟ್ ಫಾಲ್ ಆಗೋಯ್ತು. ಅದರಲ್ಲೂ ಈ ಬ್ರೋಕಿಂಗ್ ಕಂಪನೀಸ್ ಆದರೆ ಕಂಪ್ಲೀಟ್ ಆಗಿ ಫಾಲ್ ಆಗಿದ್ವು. ಮತ್ತೆ ಇವತ್ತು ಸಹ ಅದೇ ರಿಪೀಟ್ ಆಗಿದೆ. ಇವತ್ತು ನಮ್ಮ ಫಿನಾನ್ಸ್ ಮಿನಿಸ್ಟರ್ ಅವರು ಈ STT ಆಪ್ಷನ್ಸ್ ರಿಲೇಟೆಡ್ ಆಗಿ 0.02% ಇಂದ 0.05%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದೇ ಫ್ಯೂಚರ್ಸ್ ರಿಲೇಟೆಡ್ ಆಗಾದರೆ 0.01% ಇಂದ 0.015%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಥರ ಈ ಬಜೆಟಲ್ಲಿ ಈ STT ಚಾರ್ಜಸ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಫಿನಾನ್ಸ್ ಮಿನಿಸ್ಟರ್ ಅವರು ಈ ಥರ STT ಚಾರ್ಜಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಕಂಪ್ಲೀಟ್ ನಮ್ಮ ಮಾರ್ಕೆಟ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಲ್ಲೂ ಈ ಕ್ಯಾಪಿಟಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರೋ ಸ್ಟಾಕ್ಸ್ ನೋಡಿದ್ರ, BSE, ಏಂಜಲ್ ಒನ್, ಗ್ರೋ ಈ ಕಂಪನೀಸ್ ಆದರೆ ಇವತ್ತು ಎಬೌವ್ 10%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಒಂದು ಟೈಮಲ್ಲಿ BSE ಆದರೆ ನಿಯರ್ಲಿ 15%ವರೆಗೂ ಫಾಲ್ ಆಗಿತ್ತು. ಓವರ್ ಆಲ್ ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ ಇಂಡೆಕ್ಸೇ ನಿಯರ್ಲಿ 5%ವರೆಗೂ ಫಾಲ್ ಆಗಿದೆ. ಫ್ರೆಂಡ್ಸ್, ಈ STT ಇನ್ಕ್ರೀಸ್ ಮಾಡಿರೋದಂತೂ ನಮ್ಮ ಮಾರ್ಕೆಟ್ಗೆ ತುಂಬಾನೇ ನೆಗೆಟಿವ್ ಆಗುತ್ತೆ. ಈಗ ಕಮ್ಮಿಂಗ್ ಟೈಮಲ್ಲಿ ವಾಲ್ಯೂಮ್ಸ್ ಕೂಡ ಕಮ್ಮಿ ಆಗುತ್ತೆ. ಟೋಟಲ್ ಆಗಿ ಮಾರ್ಕೆಟಲ್ಲಿ ಆಕ್ಟಿವಿಟಿನೇ ಕಮ್ಮಿ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ನಾಳೆಯಿಂದ ಯಾವ ಥರ ರಿಯಾಕ್ಟ್ ಆಗ್ತವೆ ಈ ಕಂಪನೀಸ್ ಎಲ್ಲ ಅಂತ.
ನನ್ನ ಒಪಿನಿಯನ್ ಪ್ರಕಾರ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಎಲ್ಲ ಸ್ವಲ್ಪ ದಿನ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇವತ್ತು BSE ಆದರೆ 15% ಫಾಲ್ ಆಗಿತ್ತು ಅಂತ ಅಂದೆ ಅಲ್ವಾ, ಇದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಈಗ NSEಗೆ ಸೆಬಿಯಿಂದ IPOಗೆ ಬರೋದಕ್ಕೆ ಈಗ ಅಪ್ರೂವಲ್ ಸಿಕ್ಕಿದೆ. ನೆಕ್ಸ್ಟ್ 6 ಮಂತ್ಸ್ ಒಳಗಡೆ NSE IPOಗೆ ಬರೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಈಗ NSE IPOಗೆ ಬರ್ತಾ ಇದೆ ಅಂತಂದ್ರೆ BSE ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಎಲ್ಲ ಯಾವ ಥರ ರಿಯಾಕ್ಟ್ ಆಗ್ತವೆ ಅಂತ. ಅದ್ರ ಜೊತೆಗೆ ಇನ್ನೊಂದು ನೆಗೆಟಿವ್ ಡೇಟಾ ಕೂಡ ಇದೆ. ಏನಂದ್ರೆ ಫ್ರೆಂಡ್ಸ್, ಈಗ ಮುಂಚೆ ಬೈಬ್ಯಾಕ್ ಏನಾದರೂ ಮಾಡಿದಾಗ ಕಂಪನೀಸೇ ಟ್ಯಾಕ್ಸಸ್ನ ಪೇ ಮಾಡ್ತಾ ಇದ್ವು. ಆದರೆ ಪ್ರೆಸೆಂಟ್ ಇವಾಗ ಶೇರ್ ಹೋಲ್ಡರ್ಸ್ ಟ್ಯಾಕ್ಸಸ್ನ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವ ಥರ ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ಯಾವುದಾದ್ರೂ ಒಂದು ಕಂಪನಿ 100 ರೂಪೀಸಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಈಗ ಕಂಪನಿ ಬೈಬ್ಯಾಕ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಹೈಯರ್ ಪ್ರೀಮಿಯಮ್ ಅಲ್ಲೇ ಅನೌನ್ಸ್ ಮಾಡ್ತಾರೆ. ಎಕ್ಸಾಂಪಲ್ ಇವಾಗ 200 ರೂಪೀಸಲ್ಲಿ ಬೈಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಈಗ ನನಗೆ ಅಲ್ಲಿ 100 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಈಗ 100 ರೂಪೀಸ್ ಪ್ರಾಫಿಟ್ ಆದರೆ ಮುಂಚೆ ಕಂಪನಿನೇ ಟ್ಯಾಕ್ಸ್ನ ಪೇ ಮಾಡ್ತಾ ಇತ್ತು. ಆದರೆ ಪ್ರೆಸೆಂಟ್ ಇವಾಗ ಏನು ಚೇಂಜಸ್ನ ತಂದಿದ್ದಾರೆ ಅಂತ ಅಂದರೆ ಈಗ 100 ರೂಪೀಸ್ ಏನು ಪ್ರಾಫಿಟ್ ಆಗಿದೆ ಆ ಪ್ರಾಫಿಟ್ನ ಡಿವಿಡೆಂಟ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡಿ ಅದಕ್ಕೆ ಟ್ಯಾಕ್ಸಸ್ನ ಪೇ ಮಾಡಬೇಕು ಅಂತ ಈಗ ಹೊಸದಾಗಿ ಚೇಂಜಸ್ನ ತಂದಿದ್ದಾರೆ. ಇದು ಕೂಡ ಶೇರ್ ಹೋಲ್ಡರ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಯಾರಾದರೂ ಪರವಾಗಿಲ್ಲ ಈ ಗೋಲ್ಡಲ್ಲಿ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ಈ ಡೇಟಾನ ಮಿಸ್ ಮಾಡದೆ ನೋಡಿ. ಇವತ್ತಾದರೆ ಈ ಮೆಟಲ್ ಇಂಡೆಕ್ಸ್ ನೋಡಿದ್ರಾ ನಿಯರ್ಲಿ 4%ವರೆಗೂ ಫಾಲ್ ಆಗಿದೆ. ಶುಕ್ರವಾರ ಆದರೆ ನಿಯರ್ಲಿ 5%ವರೆಗೂ ಮೆಟಲ್ ಇಂಡೆಕ್ಸ್ ಫಾಲ್ ಆಗಿತ್ತು. ಅದ್ರ ಜೊತೆಗೆ ಪ್ರತಿ ಒಂದು ಕಂಪನಿ ಕೂಡ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಇವತ್ತಾದರೆ ತುಂಬಾನೇ ಕಂಪನೀಸ್ ಎಲ್ಲ 10 to 15%ವರೆಗೂ ಫಾಲ್ ಆಗಿದೆ. ಜೊತೆಗೆ ಗೋಲ್ಡ್ ಆದರೆ ಆಲ್ ಟೈಮ್ ಐಸಿಂದ 30,000 ಫಾಲ್ ಆಗಿದೆ. ಸಿಲ್ವರ್ ಆದರೆ 1.5 ಲಕ್ಷ ಫಾಲ್ ಆಗಿದೆ. ಜೊತೆಗೆ ಇವತ್ತಿನ ಮಾರ್ಕೆಟ್ ಟೈಮಲ್ಲಿ ನೋಡಿದ್ರು ಸಿಲ್ವರ್ KG ಮೇಲೆ 26,000 ಫಾಲ್ ಆಗಿದೆ. ಗೋಲ್ಡ್ ಆದರೆ ನಿಯರ್ಲಿ 3,000ವರೆಗೂ ಫಾಲ್ ಆಗಿದೆ 10 ಗ್ರಾಮ್ಸ್ ಮೇಲೆ. ಇವತ್ತು ಸಹ ಏನಕ್ಕೆ ಗೋಲ್ಡ್ ಅಂಡ್ ಸಿಲ್ವರ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದ್ರೆ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲೇ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಈ CME ಗ್ರೂಪ್ ಅವರು ಅಂದ್ರೆ ಚಿಕಾಗೋ ಮರ್ಕೆಂಟೈಲ್ ಗ್ರೂಪ್ ಅವರು ಇದೊಂದು ಪ್ರಪಂಚದಲ್ಲೇ ಲಾರ್ಜೆಸ್ಟ್ ಕಮಾಡಿಟಿ ಇಂಡೆಕ್ಸ್. ಇವ್ರು ಇವಾಗ ಮತ್ತೆ ಗೋಲ್ಡ್ ಅಂಡ್ ಸಿಲ್ವರ್ ರಿಲೇಟೆಡ್ ಆಗಿ ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಶುಕ್ರವಾರ ವಿಡಿಯೋದಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ಇವರಾದ್ರೆ ಕಾಪರ್ ರಿಲೇಟೆಡ್ ಆಗಿ ಮಾರ್ಜಿನ್ಸ್ ನ 20%ವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದನೇ ಕಾಪರ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದ್ರ ಇಂಪ್ಯಾಕ್ಟೇ ಹಿಂದೂಸ್ತಾನ್ ಕಾಪರ್ ಅಲ್ಲೂ ಕೂಡ ಕಂಡಿದೆ. ಹಿಂದೂಸ್ತಾನ್ ಕಾಪರ್ ಆದ್ರೆ ಲಾಸ್ಟ್ 2 ಡೇಸ್ ಅಲ್ಲೇ ನಿಯರ್ಲಿ 30%ವರೆಗೂ ಫಾಲ್ ಆಗಿದೆ. ಇವ್ರು ಇವಾಗ ಶುಕ್ರವಾರ ರಾತ್ರಿ ಈ ಗೋಲ್ಡ್ ಅಂಡ್ ಸಿಲ್ವರ್ ರಿಲೇಟೆಡ್ ಆಗಿ ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಮುಂಚೆ ಗೋಲ್ಡ್ ಆದ್ರೆ 6% ಇಂದ 8%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸಿಲ್ವರ್ಗೆ 9% ಇಂದ 11%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಂಡಿಯಾದಲ್ಲಿ MCX ಅವರು ಕೂಡ ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ತರ ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಕಮಿಂಗ್ ಟೈಮಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಈಗ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೋಡಿದ್ರೆ CME ಗ್ರೂಪ್ ಅವರು ಶುಕ್ರವಾರ ರಾತ್ರಿ ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಇದ್ರ ಇಂಪ್ಯಾಕ್ಟ್ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಸೋಮವಾರ ರಾತ್ರಿ ಗೊತ್ತಾಗುತ್ತೆ. ಅದರಿಂದ ಮಂಗಳವಾರ ಕೂಡ ಗೋಲ್ಡ್ ಅಂಡ್ ಸಿಲ್ವರ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ MCX ಕೂಡ ಮಾರ್ಜಿನ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಇದ್ರ ಇಂಪ್ಯಾಕ್ಟ್ ಕೂಡ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡೋಣ ನೆಕ್ಸ್ಟ್ 2 ಡೇಸ್ ಗೋಲ್ಡ್ ಅಂಡ್ ಸಿಲ್ವರ್ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಈಗ ಡಾಲರ್ ಇಂಡೆಕ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಈ ತರ ಡಾಲರ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಗೋಲ್ಡ್ ಅಂಡ್ ಸಿಲ್ವರ್ಗೆ ಅದು ನೆಗೆಟಿವ್ ಆಗುತ್ತೆ. ನೋಡೋಣ ನೆಕ್ಸ್ಟ್ 2 ಡೇಸ್ ಯಾರಾದರೂ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಸ್ವಲ್ಪ ಹುಷಾರಾಗಿ ನೋಡ್ತಾ ಇರಿ. ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಡಿಫೆನ್ಸ್ ಕಂಪನೀಸ್ ನೋಡಿದ್ರಾ ಪ್ರತಿ ಒಂದು ಕಂಪನಿ ಕೂಡ ಎಬೋ 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಜೊತೆಗೆ ಡಿಫೆನ್ಸ್ ಇಂಡೆಕ್ಸ್ ಆದ್ರೆ ನಿಯರ್ಲಿ 6%ವರೆಗೂ ಫಾಲ್ ಆಗಿದೆ. ಫ್ರೆಂಡ್ಸ್, ಈಗ ಈ ಬಜೆಟ್ ಅಲ್ಲಾದ್ರೆ ಕೇಪೆಕ್ಸ್ ನ 20% ಇನ್ಕ್ರೀಸ್ ಮಾಡಿದ್ದಾರೆ. ಆದ್ರೂ ಸಹ ಡಿಫೆನ್ಸ್ ಕಂಪನೀಸ್ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಈ ಬಜೆಟ್ ಅಲ್ಲಿ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿ ಇನ್ನ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಮಾರ್ಕೆಟ್ ಅಲ್ಲಿ. ಆದ್ರೆ ಬಜೆಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗ್ಲಿಲ್ಲ ಅನ್ನೋ ಕಾರಣದಿಂದ ಈ ಡಿಫೆನ್ಸ್ ಕಂಪನೀಸ್ ಅಲ್ಲಿ ತುಂಬಾನೇ ಪ್ರಾಫಿಟ್ ಬುಕಿಂಗ್ ನಡೆದಿದೆ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಈ ರೈಲ್ವೆ ಕಂಪನೀಸ್ ಆದ IRFC, RVNL, ತಿತಾಗರ್ ಈ ಎಲ್ಲಾ ಕಂಪನೀಸ್ ಕೂಡ ನಿಯರ್ಲಿ 5 to 10% ವರೆಗೂ ಫಾಲ್ ಆಗಿದೆ. ಇವಾಗ ಸ್ವಲ್ಪ ಕೇಪೆಕ್ಸ್ ನ ಕಮ್ಮಿ ಮಾಡಿದಾರೆ ಅಂತ ಅಂದ್ರೆ ಇಲ್ಲ, ನಿಯರ್ಲಿ 10% ಅಲೋಕೇಶನ್ ನ ಇನ್ಕ್ರೀಸ್ ಮಾಡಿದ್ರು ಸಹ ಇವತ್ತು ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಬಜೆಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೊಸ ಟ್ರೈನ್ಸ್ ಬಗ್ಗೆ ಅಥವಾ ಒಂದೇ ಭಾರತ್ ಟ್ರೈನ್ಸ್ ಬಗ್ಗೆ
ಯಾವುದೇ ತರ ಅನೌನ್ಸ್ಮೆಂಟ್ ಬಂದಿಲ್ಲ. ಅದರಿಂದನೇ ಈ ಕಂಪನೀಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈ ಬಜೆಟ್ ಅಲ್ಲಿ ಬರೀ ಒಂದು ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ ಬಗ್ಗೆ ಮಾತ್ರನೇ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ರೇರ್ ಅರ್ತ್ ಮ್ಯಾಗ್ನೆಟ್ಸ್. ಫ್ರೆಂಡ್ಸ್, ಈಗ ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಬಗ್ಗೆ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ. ಈ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಅಲ್ಲಿ 90% ಮಾರ್ಕೆಟ್ ಶೇರ್ ಚೈನಾದವರೇ ಹೋಲ್ಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಇವರೇ ಕಂಟ್ರೋಲ್ ಮಾಡ್ತಾ ಇರೋ ಸಹ. ಅದರಿಂದ ಈಗ ನಮ್ಮ ಗೌರ್ಮೆಂಟ್ ಏನ್ ಯೋಚನೆ ಮಾಡ್ತಾ ಇದೆ ಅಂತಂದ್ರೆ, ಈ ಚೈನಾ ಮೇಲೆ ಡಿಪೆಂಡೆನ್ಸಿನ ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಂಡಿಯಾದಲ್ಲಿ 4 ಸ್ಟೇಟ್ಸ್ ಅಲ್ಲಿ ಈ ರೇರ್ ಅರ್ತ್ ಕಾರಿಡಾರ್ಸ್ ಬಗ್ಗೆ ತುಂಬಾ ಪಾಸಿಟಿವ್ ಅನೌನ್ಸ್ಮೆಂಟ್ ಬಂದಿದೆ. ಅದರಿಂದನೇ ಇವತ್ತು GMDC ಮತ್ತೆ NMDC ಈ ಎರಡು ಸ್ಟಾಕ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಈ ಬಜೆಟ್ ಅಲ್ಲಿ 2 ಸೆಕ್ಟಾರ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಒಂದು ಸೆಮಿಕಂಡಕ್ಟರ್ಸ್. ಈ ಸೆಮಿಕಂಡಕ್ಟರ್ಸ್ ರಿಲೇಟೆಡ್ ಆಗಿ 40,000 ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಅದಾನಿ ಎಂಟರ್ಪ್ರೈಸಸ್, ಡಿಕ್ಸಾನ್ ಟೆಕ್ನಾಲಜೀಸ್, ಸಿರ್ಮಾ SGS, ಕೇನ್ಸ್ ಟೆಕ್ನಾಲಜೀಸ್ ಈ ತರ ತುಂಬಾನೇ ಸೆಮಿಕಂಡಕ್ಟರ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಅದಾದ್ಮೇಲೆ ಈ ಬಜೆಟ್ ಅಲ್ಲಿ ಡೇಟಾ ಸೆಂಟರ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಈಗ 2047 ವರೆಗೂ ಡೇಟಾ ಸೆಂಟರ್ ರಿಲೇಟೆಡ್ ಆಗಿ ಯಾವುದೇ ತರ ಕಂಪನೀಸ್ ವರ್ಕ್ ಮಾಡಿದ್ರೆ ಅವ್ರಿಗೆಲ್ಲ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಇರುತ್ತೆ ಅಂತ ಹೇಳಿದ್ದಾರೆ. ಅದರಿಂದನೇ ಇವತ್ತು ಈ ಡೇಟಾ ಸೆಂಟರ್ ರಿಲೇಟೆಡ್ ಸ್ಟಾಕ್ಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಯಾವ್ಯಾವ ಕಂಪನೀಸ್ ಅಂತ ಅಂದ್ರೆ ಅದಾನಿ ಎಂಟರ್ಪ್ರೈಸಸ್, ಅನಂತ್ ರಾಜ್, ನೆಟ್ವೆಬ್ ಟೆಕ್ನಾಲಜೀಸ್ ಈ ಕಂಪನೀಸ್ಗೆ ಇದರಿಂದ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ.